ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ವೇಸ್ಟ್ ಬೆಲ್ಟ್ನ ಯಾವ ರೀತಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾವು ಯಾವುದೇ ಸ್ಯಾರಿ ಬ್ಲೌಸ್ಗೂ ಮತ್ತು ಡ್ರೆಸ್ಗೂ ಕೂಡ ಮ್ಯಾಚಿಂಗ್ ಆಗೋ ಥರ ಈ ವೇಸ್ಟ್ ಬೆಲ್ಟನ್ನು ತುಂಬ ಸಿಂಪಲ್ ಆಗಿ ಈಸಿಯಾಗಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬಹುದು. ಇದು ಬ್ಲೌಸ್ ಪೀಸು. ಬ್ಲೌಸನ್ನು ನೋಡಿ ಈ ರೀತಿ ಹಾಕೊಂಡಿದ್ದೀನಿ. ಮೊದಲಿಗೆ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಸೊಂಟದ ಸುತ್ತಳತೆ ನಾನು 30 ಇಂಚು ವೇಸ್ಟ್ ರೌಂಡ್ ಇದೆ. 2 ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಮಾರ್ಜಿನ್ ಎಲ್ಲ ಸೇರಿಸ್ಕೊಂಡು. ಹೀಗೆ ನೋಡಿ, ಇದು 16 ಇಂಚಸ್ ಇದೆ. ಡಬಲ್ ಫೋಲ್ಡ್ ಅಲ್ಲಿ 16 ಅಂದ್ರೆ 32 ಆಗುತ್ತೆ. ಅಗಲ ನಮಗೆ ಬೆಲ್ಟ್ ಬಂದ್ಬಿಟ್ಟು 2 ಇಂಚಸ್ ಬೇಕು. ಮಾರ್ಜಿನ್ ಮೇಲೆ ಅರ್ಧ ಕೆಳಗಡೆ ಅರ್ಧ 3 ಇಂಚಸ್ ಬೇಕಾಗುತ್ತೆ. 3 ಇಂಚಸ್ಗೆ ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳಿ. ನಿಮಗೆ ಇನ್ನೂ ಸ್ವಲ್ಪ ಅಗಲ ಬೇಕು ಅಂದ್ರೆ ಒಂದು ಅರ್ಧ ಇಂಚು 1 ಇಂಚುವರೆಗೂ ಜಾಸ್ತಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದು ಒಂದು ಸೈಡ್ಗೆ ಆಯ್ತು. ಬ್ಯಾಕ್ ಸೈಡ್ಗೆ ನೀವು ಇದೇ ಕ್ಲಾತ್ ಅನ್ನು ಬೇಕಾದ್ರೂ ಹಾಕೊಳ್ಳಿ, ಇಲ್ಲ ಬೇರೆ ಕಲರ್ ಕ್ಲಾತ್ ಇದ್ರೆ ಅದನ್ನ ಬೇಕಾದ್ರೂ ಹಾಕೊಳ್ಳಿ. ಈ ಮತ್ತೆ 3 ಇಂಚಸ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 6 ಇಂಚಸ್ ಬೇಕಾಗುತ್ತೆ. ನಾವು ಡಬಲ್ ಫೋಲ್ಡ್ ಅಲ್ಲಿ ಸ್ಟಿಚ್ ಮಾಡ್ಕೊಂತೀವಲ್ಲ, ಇದು ಫ್ರಂಟ್ ಇದು ಬ್ಯಾಕ್ 2 ಪೀಸು ಬೇಕಾಗುತ್ತೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಸೆಂಟರ್ಗೆ ಇದನ್ನ ಕಟ್ ಮಾಡ್ಕೋಬಾರ್ದು, ಒಂದ್ ಸೈಡ್ಗೆನೆ ಈಗ ಕಟ್ ಮಾಡ್ಕೊಳ್ಳೋಣ ಸಾಕು. ಕಟ್ ಮಾಡ್ಕೊಂಡು ಇದನ್ನ ಕೂಡ ಈ ಕಡೆಗೆ ಕಟ್ ಮಾಡ್ಕೊಳ್ಳೋಣ. ಈಗ ಈ ಪೀಸು ರೆಡಿ ಆಗಿದೆ ನೋಡಿ. ಡಬಲ್ ಫೋಲ್ಡ್ ಅಲ್ಲಿ ಬರುತ್ತೆ. ಈಗ ಇದನ್ನ ನಾವು ಈ ರೀತಿ ಉಲ್ಟಾ ಇಟ್ಕೊಂಡು ಇದ್ರ ಮೇಲೆ ಸ್ಟಿಚ್ ನ ಹಾಕೋಬೇಕು. ಈ ಎಡ್ಜಸ್ ಅನ್ನ ಮೊದಲಿಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ನ ಮಾಡ್ಕೋಬಿಡೋಣ. ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಒಂದೊಂದು ಸ್ಟಿಚ್ ನ ಹಾಕೊಳ್ಳಿ. ಈ ಕಡೆಗೂ ಕೂಡ 2 ಸೈಡು ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಮಾರ್ಕ್ ಇದೆಯಲ್ಲ ನೋಡಿ, ಈ ರೀತಿ ಫೋಲ್ಡ್ ಅನ್ನ ಹಾಕೊಳ್ಳಿ. ಉಲ್ಟಾಗೆ ಫೋಲ್ಡ್ ಹಾಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಅರ್ಧ ಇಂಚಷ್ಟು ಮಾರ್ಜಿನ್ ಅನ್ನ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ.
ಹೀಗೆ ಒಂದು ಸ್ಟಿಚ್ಚನ್ನು ಹಾಕೊಂಡ್ಮೇಲೆ ಇದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕೊಳ್ಳಿ. ಸ್ವಲ್ಪ ಸ್ಟಿಫ್ ಆಗಿರುತ್ತೆ, ಸ್ಟಿಚಸ್ ಓಪನ್ ಆಗ್ದಿರ. ಹೀಗೆ ಸ್ಟಿಚ್ಚನ್ನ ಮಾಡ್ಕೊಂಡ್ಮೇಲೆ ಈಗ ಇದನ್ನ ನಾವು ಉಲ್ಟಾ ಟರ್ನ್ ಮಾಡ್ಕೊಳ್ಳೋಣ. ಈ ಕಡೆ ಕ್ಲೋಸ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಬಿಡೋಣ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಈ ರೀತಿ ಐರನ್ ಮಾಡ್ಕೊಂಡಾಗ ಹೀಗೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಉಕ್ಸ್ ಏನಾದರೂ ಎಡ್ಜಸ್ ಅಲ್ಲಿ ಹಾಕೊಂಡ್ರೆ ಈಸಿಯಾಗಿ ನಾವು ಇದನ್ನ ಈ ರೀತಿ ವೇರ್ ಮಾಡ್ಕೋಬಹುದು. ತುಂಬಾನೇ ಗ್ರ್ಯಾಂಡ್ ಲುಕ್ ಅನ್ನೋದು ಬರುತ್ತೆ ನಾವು ಈ ರೀತಿ ವೇಸ್ಟ್ ಬೆಲ್ಟ್ ಅನ್ನ ಹಾಕೊಂಡಾಗ. ಈ ರೀತಿ ಉಕ್ಸ್ ಬರುತ್ತಲ್ವಾ, ಈ ರೀತಿ ಉಕ್ಸನ್ನ ಇಲ್ಲಿ ಸ್ಟಿಚ್ಚನ್ನ ಮಾಡ್ಕೊಳ್ಳೋಣ. ಒಂದ್ ಸೈಡ್ಗೆ ಇದನ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಇನ್ನೊಂದು ಸೈಡ್ಗೆ ಇದನ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಹೀಗೆ ನಾವು ಹಾಕೋಬಹುದು. ಹೀಗೆ ಸ್ಟಿಚ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನಿಮಗೆ ಪ್ಲೇನ್ ಆಗಿ ಹೀಗೆ ಇರ್ಲಿ ಅಂದ್ರೆ ನೀವು ಹೀಗೇನೆ ಇಟ್ಕೋಬಹುದು. ಇಲ್ಲ ಅಂತಂದ್ರೆ ಇದಕ್ಕೆ ಏನಾದರೂ ಸ್ಟೋನ್ಸ್ ಬೇಕಾದರೂ ಅಂಟಿಸ್ಕೋಬಹುದು, ಅದು ನಿಮ್ಮ ಇಷ್ಟ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.